ಗ್ರೇ ಹೇರ್ ನ ಇದೇನಂತ ಹೇಳಿದ್ರೆ ತುಂಬಾ ಅವಾಯ್ಡ್ ಮಾಡುತ್ತೆ ಸರ್. ಕೂದಲು ಅಷ್ಟು ಕಪ್ಪ ಕಾಣಿಸುತ್ತೆ ಸರ್. ಇದು ನೀವು ನೋಡ್ಬೋದು ಸರ್, ಅಂದ್ರೆ ಫ್ರೆಶ್ ಅರ್ಬ್ಸ್. ಹೌದೌದು, ಹಾ ಹಸಿರು ಕಲರ್ ಇಷ್ಟೊಂದು ನಾವು ಮಾಡಿದ್ರೆ ಹಾ ಸರ್, ಅವಾಗ ಅವಾಗ ಔಷಧಿ ಗುಣ ಬರ್ತದೆ. ಹೌದು ಸರ್, ಹೌದು. ಎಷ್ಟು ಪರಿಶ್ರಮ ಇದೆ ನೋಡಿ. ಹೌದು ಸರ್. ಇದೇನಂತ ಹೇಳಿದ್ರೆ ನಮಗೆ ಕೂದಲು ಬೆಳಿಲಿಕ್ಕೆ ಮೇನ್ ಕಾರಣ ಸರ್. ಇದೇನಾ? ಹೌದು ಸರ್. ಮಕ್ಕಳು ಮೊಮ್ಮಕ್ಕಳಿಂದ ಹಿಡಿದು ಎಲ್ಲರೂ ಆಯುರ್ವೇದ ಡಾಕ್ಟರ್ಗಳೇ. ಅಂತೂ 38 ತಾಸು ಹೌದು ಸರ್. ಕಡೆ ಹಂತಕ್ಕೆ ಬಂದಿದ್ದೀವಿ ಇಲ್ಲಿ. ನಿಮ್ಮ ಪೇನ್ ಆಯಿಲ್, ಹೇರ್ ಆಯಿಲ್ ರೆಡಿ ಆಯ್ತು. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ಹಿಂದೆ ನೋಡ್ತಿರೋ ಅಡಕೆ ತೋಟ ಇದೆ. ಅಂದರೆ ಅಷ್ಟು ಹತ್ರ ಬಂದಿರ್ಬೋದು ನಾವು ಮಲೆನಾಡಿಗೆ. ನಾವು ತುಮಕೂರಿಂದ ಒಂದು 20-25 ಕಿಲೋಮೀಟರ್ ಬಂದಿದ್ದೀವಿ. HIL ಹೆಲಿಕಾಪ್ಟರ್ ಡಿವಿಷನ್ ಇದೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಅಲ್ಲಿ ರೈಟ್ ಟರ್ನ್ ಮಾಡಿದರೆ ಕಲ್ಲೇನ ಹಳ್ಳಿ ಅಂತ ಗ್ರಾಮ ಇದೆ. ಸೊ ಅಲ್ಲಿ ಕೊಲ್ಲಾಪುರಮ್ಮ ಅಂತ ಒಂದು ಅದ್ಭುತ ದೇವಸ್ಥಾನವೂ ಇದೆ. ಆ ದೇವಸ್ಥಾನ ಅಂದ್ಕೊಂಡು ಹರಿಪ್ರಿಯಾ ಅವ್ರದ್ದು ನೇಚರ್ಸ್ ವೇಲ್ ಅಂತ ಆಯುರ್ವೇದಿಕ್ ಒಂದು ಶಾಲೆ ಅನ್ಬೋದು. ಇದು ದೊಡ್ಡ ಒಂದು ಇನ್ಸ್ಟಿಟ್ಯೂಟು. ಅಂದರೆ ಅವರ ಒಂದು ಬಳುವಳಿ ಶ್ರೀನಿವಾಸ್ ಪಂಡಿತರು ಅಂತ, ಇದು 3ನೇ ತಲೆಮಾರು ಅವ್ರ ಅಜ್ಜ. ಅಲ್ಲಿಂದ ಪೇನ್ ಆಯಿಲ್ ಅಂದರೆ ನೋವಿನ ಎಣ್ಣೆ ಮತ್ತು ಹೇರ್ ಆಯಿಲ್ ಈ ಎರಡೂ ಅದ್ಭುತವಾಗಿ ಕೊಡ್ತಿದ್ರಂತೆ. ಜನ ಬಂದು ಅವ್ರ ಮನೆಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಿದ್ರು. ಅಷ್ಟು ಪರಿಣಾಮಕಾರಿ ಅಂತ ತಿಳ್ಕೊಂಡಾಗ ಬರಬಾರ್ದಾ, ಬಂದುಬಿಟ್ಟಿದ್ದೀವಿ. ನಿಮಗಾಗಿ ಈ ಪೇನ್ ಆಯಿಲು ಯಾವ ರೀತಿ ಪರಿಣಾಮಕಾರಿ ಅವ್ರ ಹತ್ರ ಮಾತಾಡ್ಸೋಣ. ಅದೇ ರೀತಿ ಹೇರ್ ಆಯಿಲ್ ಏನೇನು ಕೆಲಸ ಮಾಡುತ್ತೆ, ಈ ಒಂದು ಪ್ರಕ್ರಿಯೆ ಇದೆಯಲ್ಲ ಹೇರ್ ಆಯಿಲ್ ಪೇನ್ ಆಯಿಲ್ ಮಾಡೋದು, ಇದು 38 ತಾಸು. ಬನ್ನಿ ಅವ್ರ ಹತ್ರ ಮಾತಾಡೋಣ. ನಮಸ್ಕಾರ ಅಮ್ಮ. ನಮಸ್ತೆ ಸರ್. ವೀಕ್ಷಕರೇ, ಹರಿಪ್ರಿಯಾ ಮೇಡಮ್, ನೀವು ಆಗ್ಲೇ ಬಂದಿದ್ದೀರಾ ಒಂದ್ಸತಿ, ವಿಡಿಯೋ ಇದೆ ಅಲ್ಲ? ಡ್ರೈ ಫ್ರೂಟ್ಸ್ ಲಡ್ಡು ಸರ್. ಅದೇ ಅದೇ. ನಾವು ಒಂದಿನ ಮುಂಚೆನೂ ನಮ್ಮ ಕ್ಯಾಮ್ರಾಮನ್ ಬಂದು ಕೆಲವು ವಿಜುವಲ್ಸ್ ತೊಗೊಂಡಿದ್ದಾರೆ. ಇದು ಹಿಂದೆ ಆಗ್ತಿರೋದು ನೀವು ಕಾಣ್ತಾ ಇದೆ ನಿಮಗೆ ಅಲ್ಲಿ ವರ್ಕ್. ಪೇನ್ ಆಯಿಲ್, ಹೇರ್ ಆಯಿಲ್ ಎರಡರದ್ದು ಕಂಪ್ಲೀಟ್ ಅದೇ ಆ ಥರ ಪ್ರಿಪೇರ್ ಮಾಡ್ತಾರೆ. ಎಲ್ಲ ಇನ್ನು ಶೂಟ್ ಮಾಡ್ತಿದ್ದೀವಿ, ಕರೆಕ್ಟ್? ಹೌದು ಸರ್, ಹೌದು. ಸೊ ಇದು ನೇಚರ್ ವೇನ್ ಅಂತ ಕಂಪನಿ. ನಿಮ್ಮ ಪೇನ್ ಆಯಿಲ್, ಹೇರ್ ಆಯಿಲ್ ಅದ್ಭುತ. ಇದು ಬಳುವಳಿ ಅಂದ್ರಿ, ಶ್ರೀನಿವಾಸ್ ಪಂಡಿತರು. ನಿಮ್ಮ ಮುತ್ತಜ್ಜನ ಅಜ್ಜ. ಸೊ ಅದು ಈ ಒಂದು ಊರಲ್ಲಿ ಬಹಳ ಫೇಮಸ್ ಅವರು. ನೀವ್ ಹೇಳ್ಬೇಕು ವೀಕ್ಷಕರಿಗೆ, ನಿಮ್ಮ ಪೇನ್ ಆಯಿಲ್, ಹೇರ್ ಆಯಿಲ್ ಯಾಕೆ ನಾವು ಪರ್ಚೇಸ್ ಮಾಡ್ಬೇಕು, ಹೆಂಗ್ ಎಫೆಕ್ಟಿವ್ ಸರ್? ಅಂದ್ರೆ ಇವಾಗ ನಾವು ಏನ್ ಈಗ ಪ್ರೊಸೀಜರ್ ನೋಡ್ತಾ ಇದೀರಲ್ಲ, ಸೊ ನಿನ್ನೆ ಏನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ನಾವು ಚೂರ್ಣವನ್ನ ಮಾಡ್ಕೊಂಡ್ವಿ, ಕಷಾಯನ ತಕೊಂಡ್ವಿ. ಈಗ ಕಷಾಯನ ತೆಗೆದು ನಾವು ಆಯಿಲ್ಗೆಲ್ಲ ಹಾಕಿದೀವಿ, ಕಲ್ಕ ಮಾಡ್ಕೊಂಡು 2 ಆಯಿಲ್ಗೂ ಹಾಕಿದೀವಿ. ಸೊ ಏನಕ್ಕೆ ಫೇಮಸ್ ಅಥವಾ ಏನಕ್ಕೆ ಅದರ ರಿಸಲ್ಟ್ ಹೆಂಗೆ ಪರಿಣಾಮಕಾರಿ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ನಮ್ಮ ತಾತ ನಮಗೆ ಕಲ್ಸ್ಕೊಟ್ಟಿದ್ದು ಅಂತದ್ದು, ಅಥವಾ ಅವರನ್ನ ನೋಡಿ ನಾವು ಕಲ್ತಿದ್ದು ಹೆಂಗಿತ್ತು ಅಂತ ಹೇಳಿದ್ರೆ, ನಮ್ಗೆ ಹೇಳೋರು ಇಂತಿಂತ ವಸ್ತು ಇಂತಿಂತ ಗುಣಗಳ ಹೊಂದಿದೆ ಆಯುರ್ವೇದಿಕ್. ಇವಾಗ ನಮ್ಗೆ ನಿರ್ಗುಂಡಿ ತಗೊಂಡ್ರೆ ಅದ್ರಲ್ಲಿ ಇರೋಂಥದ್ದು ಏನಂತ ಹೇಳಿದ್ರೆ ನಮಗೆ ಮಂಡಿಗೆ ಬಲವನ್ನ ಕೊಡುತ್ತೆ. ಈಗ ಬಲ ಆಗಿರ್ಬೋದು, ಅನಂತ ಮೂಲ ಆಗಿರ್ಬೋದು, ಎರಂಡ ಮೂಲ ಆಗಿರ್ಬೋದು, ಕೆಲವೊಂದು ಸಾಮಗ್ರಿಗಳನ್ನ ನಮಗೆ ತೋರಿಸಿ ಹೇಳೋರು. ಇದು ಇಷ್ಟು ಕೆಲಸ ಮಾಡುತ್ತೆ, ಇಷ್ಟು ಪ್ರಯೋಜನಕಾರಿ. ಇದನ್ನೆಲ್ಲ ನಮ್ಗೆ ಇವಾಗ ಅದೇ ಮನ್ಸಲ್ಲಿ ಇದ್ಕೊಂಡು ಅದೇ ಮೂಲಕ ನಾವು ಮಾಡ್ಕೊಂಡ್ ಬಂದಿದೀವಿ ಸರ್. ಬಟ್ ಏನಂತ ಹೇಳಿದ್ರೆ, ಈಗ ನಮ್ಮ ಮಾವಂದಿರಾಗಿರ್ಬೋದು ಅಥವಾ ಫ್ಯಾಮಿಲಿ ಪೂರ್ತಿನೇ ಆಯುರ್ವೇದ ಸರ್. ಏನು ಫ್ಯಾಮಿಲಿ ಪೂರ್ತಿ ಅಂದ್ರೆ ಒಬ್ರು ಮರ್ಯಾಗಿ ನಿಂತಿದ್ದಾರೆ, ಅವ್ರನ್ನ ಕರಿಬೋದಾ? ಖಂಡಿತವಾಗ್ಲಿ ಸರ್. ಇವರು ನಮ್ಮ ಬನ್ನಿ. ಇವರು ನಿಮ್ಗೆ ಅವಾಗಿನ ಕಾಲದವರು? ಹೌದು ಸರ್, ಆಗಿನ ಕಾಲದವರು. ಅಂದ್ರೆ ಇವರು ನಮ್ಮ ಅಜ್ಜಿ ತಂಗಿ. ಇವ್ರ ಏನಂತ ಹೇಳಿದ್ರೆ, ಇವರ ಬಾಲ್ಯ ಏನಿತ್ತು, ಇವ್ರ ಮದ್ವೆ ಆಗೋವರ್ಗು ಇಲ್ಲೇ ಇದ್ದು, ಅಂದ್ರೆ ನಮ್ಮ ತಾತ ಅಜ್ಜಿಗೆ ಸಹಾಯಕರಾಗಿ. ಏನಂತ ಹೇಳಿದ್ರೆ, ನಮ್ಮ ತಾತ ಈಗ ಯಾರೇ ನೀವು ಅಂದ್ರೆ ಗೆಸ್ಟ್ ರೂಪದಲ್ಲಿ ಯಾರೇ ಬಂದ್ರು ಅವ್ರ ಕೈಲಿ ಕೂರ್ಸೋರು ಸರ್. ಕಲ್ಪತಲ್ಲಿ ಅರಿರಿ ಅಥವಾ ಸಣ್ಣಗ್ ಮಾತ್ರೆ ಕಟ್ಟಿ ಪುಟ ಕಿಡ ಅಂತದೆಲ್ಲ ಆ ಅನುಭವನ ನಮ್ಗೆ ಇವರೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿಂದ ಒಂದು ಬ್ರಿಡ್ಜ್ ಅವರು. ಹೌದು ಸರ್, ಸೇತುವೆ. ಆ ಒಂದು ಕಾಲಕ್ಕೂ ಈ ಕಾಲಮಾನಕ್ಕೂ. ಹಾಗಾಗಿ ಇವರಿಗೆಲ್ಲ ಹೇಳ್ಬಿಟ್ಟಿದ್ರಿ. ಈಗ ಇವರು ಒಂದು ಕ್ಲಿನಿಕ್ ಮನೇಲೆ ಮಾಡ್ಕೊಂಡಿದ್ರು. ಮನೇಲೆ ಇದೆ ಸರ್. ಅವ್ರ ಕೆಲವೊಂದು ಅಡ್ಮಿಟ್ ಆಗ್ತಿದ್ರು ಈ ಟ್ರೀಟ್ಮೆಂಟ್ ಗೆ. ಅಂದ್ರೆ ಈಗ ಊರುಗಳ ಕಡೆಯಿಂದ ಗಾಡಿ ಕಟ್ಕೊಂಬರೋರು ಸರ್, ಎತ್ತಿನ ಗಾಡಿ ಕಟ್ಕೊಂಬರೋರು. ಆ ಕಟ್ಕೊಂಬಂದ ಅವ್ರಿಗೆ ಏನಂದ್ರೆ, ನಮ್ ತಾತ ಬರೀ ನಾಡಿ ಬಡಿತ. ಈಗ ಎಲ್ಲಾನು ಕಲ್ಚರಲ್ ಟೆಸ್ಟ್, ಸ್ಕ್ಯಾನಿಂಗ್ ಅದೆಲ್ಲಾನು ಇದೆ. ಅವಾಗ ಯಾವ್ದು ಇಲ್ಲ, ಬರೀ ನಾಡಿ ಬಡಿತದಲ್ಲೇ ಅವ್ರಿಗೆ ಇಂಥ ದೋಷ ಇದೆ ಅಥವಾ ಇಂಥ ಕಾಯಿಲೆ ಇದೆ ಅಂತ ಅವಾಗ್ಲೇ ಡಯಾಗ್ನೈಸ್ ಮಾಡಿ ಅವ್ರಿಗೆ ಏನಂತ ಹೇಳಿದ್ರೆ ಮೆಡಿಸಿನ್ ಕೊಟ್ಟಿದ ತಕ್ಕನಾಗೆ ಪಥ್ಯ ಆಹಾರ. ಆಯುರ್ವೇದ ಅಂದ್ರೇನೆ ಪಥ್ಯ.
ಆ ಪಥ್ಯ ಆಹಾರ ತಗೊಳ್ಳಿಲ್ಲ ಅಂದ್ರೆ ಹೋಗಲ್ಲ. ಸೊ ಅವಾಗ ಅಷ್ಟು ಅನುಕೂಲ ಇರ್ಲಿಲ್ವಲ್ಲ ಸರ್. ಹಂಗಾಗಿ ಮನೇಲೆ 3-4 ತಿಂಗಳು ಗಟ್ಲೆ ಮನೇಲೆ ಇಟ್ಕೊಂಡಿರೋರು. ಮನೇಲೆ ಇಟ್ಕೊಂಡು ಅವ್ರಿಗೆ ಬೇಕಾಗಿರೋಂತ ಔಷಧಿ ಆಗಿರ್ಬೋದು ಅಥವಾ ಅವ್ರಿಗೆ ಬೇಕಾಗಿರೋಂತ ಪಥ್ಯ ಆಹಾರ ಆಗಿರ್ಬೋದು. ನಮ್ಮ ಅಜ್ಜಿ ಇವರೆಲ್ಲ ಪಥ್ಯ ಆಹಾರ ಮಾಡ್ಕೊಡೋದು ಅವ್ರಿಗೆ. ಇವಾಗ ನಾನು ಹೇರ್ ಆಯಿಲ್ ಪೇನ್ ಆಯಿಲ್ ಹಾ ಸರ್. ವೀಕ್ಷಕರಿಗೆ ಹಾ. ನಿನ್ನೆ ಆಗಿದ್ದೆಲ್ಲ ತೋರಿಸ್ತೀನಿ ಯಾವ ರೀತಿ ನೀವೆಲ್ಲ ಮಾಡಿದ್ರಿ ರಾತ್ರಿ. ಹೌದು ಇದೊಂದು ಎಷ್ಟು ಗಂಟೆಯ ಒಂದು ಸರ್. 38 ಅವರ್ಸ್ ಬೇಕು ಸರ್. 38 ತಾಸು ಹೌದು ಪೇನ್ ಆಯಿಲ್ ಆಗ್ಲಿ ಹೇರ್ ಆಯಿಲ್ ಆಗ್ಲಿ ಮಾಡೋದಕ್ಕೆ ಬೇಕು. ಹೌದು ಸರ್. ಕುದಿಸೋದಾಗ್ಲಿ ಅದು ಇಂಗ್ರೀಡಿಯೆಂಟ್ಸ್ ಹಾಕೋದಾಗ್ಲಿ ಅದೆಲ್ಲ ಒಂದು ಮೆಥಡ್ ಇದೆ. ಹೌದು ಆ ಮೆಥಡ್ ನ ಒಂದು ಸಂಕ್ಷಿಪ್ತವಾಗಿ ತೋರಿಸ್ತೀವಿ. ನೀವೇ ನೋಡ್ತಾ ಇದ್ದೀರಾ, ಈಗ ಒಲೆ ಅಲ್ಲೇ ನಾವು ಮಾಡೋದು. ಇದರಲ್ಲಿ ನಾವು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಕ್ವಾತ ತರ ತಕೊಂಡು ಕಷಾಯ ರೀತಿಯಲ್ಲಿ ಅದನ್ನ ನಾವು ಗಾಣದಲ್ಲಿ ತಗ್ಸ್ಕೊಂಡ್ ಬಂದಿರೋ ಎಣ್ಣೆಗೆ ಹಾಕಿ ಆಯಿಲ್ ಅನ್ನು ಪ್ರಿಪೇರ್ ಮಾಡ್ತೀವಿ. ನಾವು ಎಲ್ಲ ಪರಿಶುದ್ಧವಾಗಿ ಪ್ರಿಪೇರ್ ಮಾಡ್ತೀವಿ. ಯಾವುದೇ ತರ ಬೇರೆ ಕೆಮಿಕಲ್ಸ್ ಯೂಸ್ ಮಾಡೋದಾಗ್ಲಿ ಏನು ಮಾಡೋದಿಲ್ಲ. ನೋಡ್ತಾ ಇದ್ದೀರಾ, ಪೈನ್ ಆಯಿಲ್ ಕಷಾಯ ಇಟ್ಟಿದ್ದೀವಿ. ಇದು ಏರ್ ಆಯಿಲ್ಗೆ ಕಷಾಯನ ಮಾಡ್ಕೊತಾ ಇದೀವಿ. ಈಗ ಭೃಂಗರಾಜನ ಹಾಕ್ತಾ ಇದೀವಿ. ವಾಸನೆ ಇರೋಂಥ ಪರಿಮಳ, ಇಲ್ಲಿರೋ ಪರಿಮಳನ ನೀವು ನೋಡ್ಬೋದು. ಆದ್ರೆ ಇವಾಗ ನೀವು ನೋಡ್ತಾ ಇದ್ದೀರಾ, ಅಂದ್ರೆ ಇದೆಲ್ಲ ನಾವು ಹಾಕುವಂತ ಸಾಮಗ್ರಿಗಳನ್ನ, ಅಂದ್ರೆ ಬೇರುಗಳು, ಗಿಡ ಮೂಲಿಕೆಗಳು, ಹೂವಿನ ಎಲೆಗಳು, ಅದನ್ನೆಲ್ಲನೂ ಹಾಕಿ ಏರ್ ಆಯಿಲು ಮತ್ತೆ ಪೇನ್ ಆಯಿಲ್ಗೆ ಎಲ್ಲನೂ ಇಟ್ಟಿದ್ದೀವಿ, ಕಷಾಯ ಇಟ್ಟಿದ್ದೀವಿ. ಇದು ಸುಮಾರು ಒಂದು ಬೆಳಗ್ಗೆವರೆಗೂ ಕುದಿಬೇಕು. ಯಾಕೆಂದ್ರೆ ಅದು ನಿಧಾನವಾಗಿ ಆ ಪಾಕ ಇಳ್ಕೋಬೇಕು. ಆ ಪಾಕ ಇಳ್ಕೊಂಡಾದ್ಮೇಲೆ ನಮಗೆ ಪರಿಪೂರ್ಣವಾದ ಕಷಾಯ ನಮಗೆ ಸಿಗುತ್ತೆ. ಅದ್ರ ಜೊತೆಗೆ ನಾನು ನೆಕ್ಸ್ಟ್ ನಿಮ್ಗೆ ಏನು ಪ್ರೊಸೆಸ್ ಅಂತ ನೀವೇ ನೋಡ್ತಾ ಹೋಗ್ತೀರಾ. ಸೊ ಇವತ್ತು ಇಲ್ಲಿಂದ ಏನಾಗುತ್ತೆ ಅದನ್ನು ನೋಡ್ಬಿಡೋಣ. ಖಂಡಿತವಾಗ್ಲಿ ಸರ್. ಈಗ ಹೋಗ್ಬಿಡೋಣ. ಇವತ್ತಿಂದ ಏನ್ ಪ್ರಕ್ರಿಯೆ ಸರ್ ಒಂದಿನ ನಂತರ ಬನ್ನಿ. ಹೋಗ್ಲಿ. ಈಗ ನಿನ್ನೆಯಿಂದ ಕುದಿತಿರೋದು ಇಲ್ಲಿ
150 ಲೀಟರ್ ಇದೆ ಇದು. ಹೌದು ಸರ್, 150 150 ಲೀಟರ್ ಇದೆ. ಹಾ. ಹಾ, ಈಗ ಅದಕ್ಕೆ ಒಂದೊಂದಾಗಿ ಇವತ್ತು ಹೌದು ಸರ್. ನಿಮ್ಮ ಪದಾರ್ಥಗಳು ಬೀಳ್ತವೆ. ಹೌದು ಹೌದು. ಮೊದಲನೇದು ಏನು ಬೀಳ್ತದೆ ನೋಡಿ? ಸರ್, ಇದು ಕಲ್ಕ ಮಾಡ್ಕೊಂಡಿರೋಂಥದ್ದು. ಕಲ್ಕ ಅಂತಾರ? ಹೌದು ಸರ್. ಹಾ. ಈ ಕಲ್ಕನ್ನ ನಾವು ಇವಾಗ ಹಾಕ್ತಾ ಇದೀವಿ ಸರ್. ಓಕೆ ಓಕೆ. ಪುಡಿ ಮಾಡಿ ಮಾಡಿ ಹಾಕೋದು. ಇದು ನೀವು ನೋಡ್ಬೋದು ಸರ್, ಅಂದ್ರೆ ಫ್ರೆಶ್ ಅರಬ್ಸ್. ಹೌದೌದೌದು, ಹಾ, ಹಸಿರು ಕಲರ್ ಹೆಂಗೆ ಹೌದು ನೋಡಿ, ಹೌದು. ಗಿಡಮೂಲಿಕೆ ಕೊಬ್ಬರಿ ಎಣ್ಣೆ ಹಾಕ. ಈಗ ಅದೆಷ್ಟು ಲೀಟರ್ ಆಗುತ್ತೆ ಸರ್? ಇದು ಕೊಬ್ಬರಿ ಎಣ್ಣೆ ಹಾಕ್ತಾ ಇರೋದು ಇವಾಗ. ಹಾ. ಇದು 40 ಲೀಟರ್ ಇದೆ ಸರ್. 40 ಲೀಟರ್ ಕೊಬ್ಬರಿ ಎಣ್ಣೆ ಆಡ್ ಮಾಡ್ತೀರಿ ಇವಾಗ? ಹೌದೌದು. ಇದು ಈ ಪ್ರಕ್ರಿಯೆ ಇದೆಲ್ಲ, ಇದು ಎಷ್ಟು ಸಲ ಮಾಡ್ತೀರಾ ತಿಂಗಳಿಗೆ ಅಥವಾ 2 ತಿಂಗಳಿಗೆ, ಎಷ್ಟು ತಿಂಗಳಿಗೆ ಇದು? ಸರ್, ಇದು ಹೆಂಗೆ ಅಂತ ಹೇಳಿದ್ರೆ ಇವಾಗ ಒಂದು 3 ತಿಂಗಳಿಗಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಸರ್. 3 ತಿಂಗಳಿಗೆ ಒಂದ್ಸಲ ಇದೆಲ್ಲ ಆಗುತ್ತೆ? ಹೌದೌದು. 5,000 ಬಾಟಲ್ ಆಗುತ್ತೆ. ಫಿಲ್ ಆಗುತ್ತೆ. ಹಾ. ಸೊ ಈಗ 5,000 ಬಾಟ್ಲು ಹಾ ಸರ್. ನೀವು ಇದನ್ನ ಮಾಡೋದು? ಹೌದು ಸರ್. ಅಷ್ಟು ಜನಕ್ಕೆ ಕೂದಲು ಬೆಳಿತಾರೆ? ಹೌದು. ಏನಂತ ಹೇಳಿದ್ರೆ ಈ ಗ್ರೇ ಹೇರ್ ಇರುತ್ತಲ್ಲ ಸರ್, ಹ್ಮ್. ಗ್ರೇ ಹೇರ್ ನ ಇದೇನಂತ ಹೇಳಿದ್ರೆ ತುಂಬಾ ಅವಾಯ್ಡ್ ಮಾಡುತ್ತೆ ಸರ್. ಹ್ಮ್. ಯಾಕೆಂದ್ರೆ ಇದ್ರಲ್ಲಿ ಇರೋಂತ ಫ್ರೆಶ್ ಅರಬ್ಸ್ ಅದೆಲ್ಲ ಏನಂತ ಹೇಳಿದ್ರೆ ಗಾಢತನ ಜಾಸ್ತಿ ಮಾಡುತ್ತೆ. ಹ್ಮ್. ಕೂದಲು ಕಪ್ಪಾಗಿ ನೀವು ಎಣ್ಣೆ ಹಚ್ಚಿದ್ರೆ ನೋಡ್ಬೋದು, ಹ್ಮ್. ಕೂದಲು ಅಷ್ಟು ಕಪ್ಪಾಗಿ ಕಾಣಿಸುತ್ತೆ ಸರ್. ಹ್ಮ್. ಅವಾಗಲೇ ಗೊತ್ತಾಗ್ಬಿಡುತ್ತೆ ಸರ್ ನಮ್ಮ ಹೇರ್ ಆಯಿಲ್ ಅಂತ. ಹೌದಾ? ಹಾ ಸರ್. ಇದೇನಿದು? ಬಿಲ್ಪತ್ರೆ ಸರ್. ಬಿಲ್ಪತ್ರದ ಹಣ್ಣು, ಕಾಯಿ. ಕಾಯಿ. ಹಾ. ಓಕೆ. ನೇಚರ್ಸ್ ವೇನ್. ಓಕೆ, ನೋಡಿ, ಆರೋಗ್ಯ ಧಾರೆ. ಸರ್, ಅರಳಿನ ನಾವು ಅದನ್ನ ಮಿಷಿನ್ ಅಲ್ಲಿ ರುಬ್ಬಿಸ್ಕೊಂಡ್ ಬಂದಿದ್ವಿ. ಹಾ. ಈಗ ಅದನ್ನ ನೀರ್ ಜೊತೆ ಹಾಕಿ ನಾವು ಎಣ್ಣೆ ಮಾಡಕ್ ಇಟ್ಟಿದ್ವಿ. ಈಗ ಹೌದೌದು. ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಸರ್. ಹಾ ಹಾ ಹಾ. ಹಾ. ಇವಾಗ ಏನ್ ಮಾಡ್ತೀರಿ? ಸರ್, ಇದನ್ನ ಇವಾಗ ಮತ್ತೆ ಪೈನ್ ಆಯಿಲ್ ಹಾಕ್ತಿವಿ. ಈಗ ಪೇನ್ ಆಯಿಲ್ ಎಲ್ಲಿದೆ? ಪೈನ್ ಆಯಿಲ್ ಕಷಾಯ ರೆಡಿ ಇದೆ ಸರ್, ಅಲ್ಲಿ. ಆ ಕಷಾಯಕ್ಕೆ ಹಾಕ್ತೀರಾ? ಹೌದು ಹೌದು. ಓಕೆ ಓಕೆ ಓಕೆ. ಅದ್ ನಿನ್ನೆ ಮಾಡ್ಕೊಂಡಿದ್ದು? ಹೌದು ಸರ್. ಹ್ಮ್. ನಿನ್ನೆಯಿಂದ ರಾತ್ರಿ ಇಷ್ಟೊತ್ತರೆಗೂ ಆಗಿದೆ ಸರ್. ಕರೆಕ್ಟ್. ನಿನ್ನೆ ಎಲ್ಲ ಮಾಡಿ ಶೂಟ್ ಮಾಡಿ ತೋರಿಸಿದೀವಿ ಆಗ್ಲೇ. ಹೌದು ಸರ್. ಹೌದು. ಸೊ ಇಷ್ಟೊಂದು ನಾವು ಮಾಡಿದ್ರೆ ಹಾ ಸರ್. ಅವಾಗ ಅವಾಗ ಔಷಧಿ ಗುಣ ಬರ್ತದೆ. ಹೌದು ಸರ್. ಅಲ್ಲ? ಹೌದು ಹೌದು. ಎಷ್ಟು ಪರಿಶ್ರಮ ಇದೆ ನೋಡಿ. ಹೌದು ಸರ್. ಹ್ಮ್. ಅಂದ್ರೆ ಎಲ್ಲಾ ಕುಟುಂಬದ ಸಪೋರ್ಟ್ ಇಲ್ಲ ಅಂದ್ರೆ ಏನು ಮಾಡಕ್ ಆಗ್ತಿರ್ಲಿಲ್ಲ ಸರ್. ಅದೊಂದೇ ಅಲ್ಲ, ನಮ್ಮ ಆಯುರ್ವೇದದಲ್ಲಿ ಎಷ್ಟೊಂದು ಶಕ್ತಿ ಇದೆ. ಹೌದು ಸರ್. ಹಾ? ಹೌದು ಏನ್ಶಿಯಂಟ್ ಅಂತಾರಲ್ಲ, ಹೌದು ಹಾ, ಅದರಲ್ಲಿ ಶಕ್ತಿ ಇರೋದು ಗೊತ್ತಿಲ್ಲ. ಸರ್. ಏನಕ್ಕೆ ಹೊರಗಡೆ ನಾವು ತಂದು ಹಾಕಲ್ಲ, ಇಷ್ಟೊಂದು ಶ್ರಮ ಪಡ್ತೀವಿ ಅಂತ ಹೇಳಿದ್ರೆ, ಹ್ಮ್. ನಮಗೀಗ ಪಾಮ್ ಆಯಿಲ್ ಅಥವಾ ಸಿಲಿಕಾನ್ ಲಿಕ್ವಿಡ್ ಏನಾದ್ರೂ ಒಂದ್ ಮಿಕ್ಸ್ ಆಗಿದ್ರು ಆಯುರ್ವೇದ ಜೊತೆ ಅದು ಆಯುರ್ವೇದ ಗಿಡ ಮೂಲಿಕೆಗಳು ಕೆಲಸ ಮಾಡಲ್ಲ. ಇದಕ್ಕೋಸ್ಕರ ಈ ತರ ಶ್ರಮ ಪಡ್ತೀವಿ ಸರ್. ಹೌದು. ಹಾ. ನೋಡಿ, ಇದಕ್ಕೆ ಪೇನ್ ಆಯಿಲ್ಗೆ ಇಷ್ಟೊಂದು ಶ್ರಮ ಇದೆ ಅಂತ ಗೊತ್ತಾಗಿದೆ ನನಗೆ ನಿನ್ನೆ ಮತ್ತು ಇವತ್ತು ನೋಡಿದ್ಮೇಲೆ. ಸರ್, ಎಣ್ಣೆ ಪರಿಪೂರ್ಣವಾಗಿ ಆಗಿದೆ ಅನ್ನೋದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಹಾ. ಕೆಂಡದ ಮೇಲೆ ಎಣ್ಣೆ ಹನಿ ಬೀಳುತ್ತಲ್ಲ ಸರ್, ಹಾ. ಅವಾಗ ಹತ್ಕೊಳ್ಳುತ್ತೆ ಸರ್ ಅದು. ಹೌದಾ? ಹಾ. ಓಕೆ. ಇದು ಹರಳೆಣ್ಣೆ? ಹೌದು ಸರ್, ಹರಳೆಣ್ಣೆ. ಹ್ಮ್. ಅಂದ್ರೆ ನೋಡ್ಬೋದು ನೀವು, ತುಪ್ಪ ತರ ಬಂದಿದೆ ಸರ್. ಹೌದು, ಹೌದು. ಕಲರ್ ಇರ್ಬೋದು, ಅದು ಹೌದು. ಇದಿರ್ಬೋದು. ಹ್ಮ್. ಇವಾಗ ಪೈನಾಯಿಲ್ ಹಾಕ್ತಾ ಇದೀವಿ, ಕಷಾಯನ ಹಾಕ್ತಾ ಇದೀವಿ. ಪೈನಾಯಿಲ್ ಇಟ್ಟಿದೀವಿ, ಇವಾಗ ಕಷಾಯನ ಹಾಕ್ತಾ ಇದೀವಿ. ನಿನ್ನೆ ರಾತ್ರಿಯಿಂದ ಪ್ರಾರಂಭ ಮಾಡಿದ್ವಲ್ಲ, ಆ ಕಷಾಯನ ಹಾಕ್ತಾ ಇದೀವಿ. ರಾತ್ರಿಯಿಂದ ಕುದಿಸಿಟ್ಕೊಂಡಿರೋಂಥ ಕಷಾಯನ ಇವಾಗ ಪೈನಾಯಿಲ್ಗೆ ಹಾಕ್ತಾ ಇದೀವಿ. ಹಾ. ನೆಕ್ಸ್ಟ್ ಏನು ಇದು ಎಲೆ? ಸರ್, ಇದರಲ್ಲಿ ನೀವು ನೀಲಗಿರಿ ಎಲೆ ಇದೆ, ಹಾ. ತುಂಬೆ ಎಲೆ ಇದೆ, ಹಾ. ಅದ್ರ ಜೊತೆಗೆ ಬಲ ಎಲೆ ಇದೆ. ಹಾ. ಆಮೇಲೆ ನಾವು ಪೆಟ್ಟಿಗೆ ಸೊಪ್ಪು ಅಂತ ಹೇಳ್ತೀವಿ, ಆ ಎಲೆಗಳನ್ನೆಲ್ಲ ಈಗ ಹಾಕ್ತಾ ಇದೀವಿ. ಇದು ಬರೀ ಪೇನ್ ಆಯಿಲ್ ಮಾತ್ರ ಬೀಳುತ್ತೆ? ಪೈನಾಯಿಲ್ ಮಾತ್ರ ಸರ್. ಪೆಟ್ಟಿಗೆ ಸೊಪ್ಪು, ಬಂದ್ರೆ ಸೊಪ್ಪು, ಹ್ಮ್. ನೀಲಗಿರಿ ಎಲೆ, ತುಂಬೆ ಹೂವ. ಪೈನಾಯಿಲ್ಗೆ ಎರಂಡ ತೈಲವನ್ನ ಹಾಕ್ತಾ ಇದೀವಿ. ಇದು ಯಾವುದು? ಎರಂಡ ತೈಲ ಸರ್. ಎರಂಡ? ಹಾ. ಇದು ಮಂಜಿಷ್ಟ ಪೌಡರ್ ಸರ್. ಇದು ಹಾಕ್ಬಿಟ್ಟು 1 ಅವರ್ ಕಾಯ್ಬೇಕಾ? ಹೌದು ಸರ್. ಈಗ ಮುಗಿಯಕ್ ಬಂತು. ಇವಾಗ ಸರ್, ಇವಾಗ ಸೇಂದ್ರಿಯ ಲವಣ ಹಾಕ್ತಾ ಇದೀವಿ ಹಾ ಸರ್. ಹಾ. ಯಾಕಂದ್ರೆ ಉಪ್ಪು ನಮಗೆ ನೋವಿನ ಶಮನ ಅಂತ ಎಲ್ಲರಿಗೂ ಗೊತ್ತು. ಹೌದು. ಹಾ, ಹಾಗಾಗಿ ಸೇಂದ್ರಿಯ ಲವಣನ ಹಾಕ್ತಾ ಇದೀವಿ ಲಾಸ್ಟ್ಗೆ. ಹ್ಮ್. ಈಗ ಪೇನ್ ಆಯಿಲ್ ಕೂಡ ಮುಗಿಯಕ್ ಬಂತು. ಅಷ್ಟು 1 ಅವರ್ ಆಯ್ತಿದ್ದು ಕುದ್ದು. ಈಗೇನ್ ಮುಂದಿನ ಇದು ಎಲೆಗಳೆಲ್ಲ ಅದೇ ಶೋಧನೆ ಮಾಡ್ಬೇಕು. ಈಗ ನೀವು ನೋಡ್ತಾ ಇದೀವಿ ಸರ್, ಅವಾಗ ಯಾವ ತರ ಇತ್ತು, ಇವಾಗ ಯಾವ ತರ ಕಲರ್ ಇದೆ. ಈ ತರ ಇದೆಯಾ? ಹೌದು ಸರ್. ಈ ಕಲರ್ ನೋಡಿ ಸರ್, ಹ್ಮ್. ಯಾವ ತರ ಕಲರ್ ಇದೆ ಅಂತ ನೀವು ನೋಡ್ತಾ ಹೌದು. ಥಿಕ್ ಬ್ರೌನ್ ಇದೆ, ಕಾಫಿ ಕಲರ್. ಹೌದೌದು. ಹಾ. ಹಿಂಗಿದ್ರೆ ನಿಮ್ಗೆ ಅದು ಸಮಾಧಾನ ಆಯ್ತು. ಹೌದು ಹೌದು ಸರ್. ಹಾ. ಹ್ಮ್. ನಮ್ಮ ಪೇನ್ ಆಯಿಲ್ ಹಿಂಗೆ ರೆಡಿ ಆಗೋದು? ಹೌದು ಸರ್. ಪ್ರತಿ ಬಾರಿ? ಹೌದು ಸರ್, ಪ್ರತಿ ಬಾರಿನೂ ಇದೇ ತರ. ನೇಚರ್ಸ್ ವೇನ್ ಪೇನ್ ಆಯಿಲ್. ಹೌದು.
ಇದಕ್ಕೇನಂತಾರೆ? ಜಟಾಮಾಂಸಿ ಅಂತ. ಜಟಾಮಾಂಸಿ. ಹೌದು ಸರ್. ಹ್ಮ್. ಇದೇನಂತ ಹೇಳಿದ್ರೆ ನಮಗೆ ಕೂದಲು ಬೆಳಿಲಿಕ್ಕೆ ಮೈನ್ ಕಾರಣ ಸರ್. ಇದೇನಾ? ಹೌದು ಸರ್. ಈಗ ಜಟಾಮಾಂಸಿ ಈ ಹಂತಕ್ಕೆ ಹಾಕೋದು. ಹೌದು ಸರ್. ಇದು ಹೇರ್ ಆಯಿಲ್ಗೆ. ಹೌದು ಸರ್. ಇದು ಇಲ್ಲಿ ಮತ್ತೆ ಕೊಬ್ಬರಿನಾ? ಹೌದು ಸರ್. ಎಷ್ಟು ಲೀಟರ್ ಬಿದ್ದು? ಟೋಟಲ್ 40 ಲೀಟರ್ ಅಂದ್ರೆ ಇವಾಗ. ಹೌದು ಸರ್. ಅಂದ್ರೆ 2 ಕ್ವಿಂಟಲ್ ಕೊಬ್ಬರಿ ತಗೊಂಡಿದ್ವಿ ಸರ್. ಪ್ಯೂರ್ ಇದು? ಹೌದು ಸರ್, ಪ್ಯೂರ್. ಸರ್ ಇದು ಜಟಾಮಾಂಸಿ ಒಂದು 4 kg ಇದೆ ಸರ್. ಇದೇನಂತ ಹೇಳಿದ್ರೆ 2 ವಿಧ ಬರುತ್ತೆ. ಒಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಲ್ದ್ರೆ A ಗ್ರೇಡ್ B ಗ್ರೇಡ್. ಸೊ ನೀವು A ಗ್ರೇಡ್ ತಗೊಂಡ್ರೆ ಅದ್ರ ವಾಸನೆ ನಮಗೆ ಒಂದ್ ಸ್ವಲ್ಪ ಒಂಥರ ಆಗುತ್ತೆ. ಅಷ್ಟು ಗಾಢವಾಗಿರುತ್ತೆ ವಾಸನೆ. ಇದೆಷ್ಟಿದೆ? ಒಂದು 2 kg ಇದೆಯಾ? 3 kg ಇದೆ ಸರ್? 3 kg ಇದೆ. ಅಂದ್ರೆ ಅದನ್ನೆಲ್ಲ ನಾವು ಕೈಯಲ್ಲಿ ಶುದ್ಧಿ ಮಾಡಿರೋದು ಸರ್. ಯಾಕೆಂದ್ರೆ ಮಣ್ಣೆ ಎಂಟೆ ಮತ್ತೆ ತುಂಬಾ ಗಲೀಜ್ ಬರುತ್ತೆ. ಅದನ್ನ ಸಪ್ರೇಟ್ ಆಗಿ ನಾವು ಶುದ್ಧಿ ಮಾಡಿ ಹಾಕ್ತಾ ಇದೀವಿ ಸರ್. ಹರಳೆಣ್ಣೆ ಇವಾಗ ಕಾಯಿಸಿದ್ವಲ್ಲ ಸರ್, ಇದನ್ನ ಏರ್ ಆಯಿಲ್ಗೆ ಹಾಕ್ತಾ ಇದೀವಿ ಸರ್. ಎಲ್ಲ ಹಾಕ್ಬಿಡ್ಬೇಕಾಗ? ಹೌದು ಸರ್. ಎಣ್ಣೆ, ಕಲ್ಕ, ಕಷಾಯ 3 ಬೆರಿಬೇಕು ಸರ್. ಈಗ ಸರ್ ಇವಾಗ ಸಾಸಿವೆ ಎಣ್ಣೆನ ಹಾಕ್ತಾ ಇದೀವಿ ಸರ್. ಒಂದ್ 2 ಲೀಟರ್ ಇದೆ, ಇದು ಹಾಕ್ತಾ ಇದೀವಿ. ಇವಾಗ ಎಳ್ಳೆಣ್ಣೆ ಹಾಕ್ತಾ ಇದೀವಿ. ಒಂದ್ 3 ಲೀಟರ್ ಇದೆ. ನ್ಯಾಚುರಲ್ ಆಗಿ ಕಲರ್ ಇದಕ್ಕೆ ವರ್ಕ್ ಮಾಡೋದಕ್ಕೆ ಮೆಹಂದಿನ ಹಾಕ್ತಾ ಇದೀವಿ. ಮೆಹಂದಿ ಎಲೆಗಳು ಸರ್ 5 kg ಇದೆ ಸರ್. ನಾವು ಮೆಂತ್ಯನ 2 kg ಕಲ್ಕಾಗ ಹಾಕೊಂಡಿದ್ವಿ. ಈಗ 2 kg ಎಣ್ಣೆಗೆ ಹಾಕ್ತಾ ಇದೀವಿ. ಇದು ದಾಸವಾಳದ ಹೂಗಳು ಸರ್. ಇದೊಂದು 4 kg ಇದೆ, ಹಾಕ್ತಾ ಇದೀವಿ. ಏರ್ ಆಯಿಲ್ಗೆ ಇದು ಹೀರೋ ಇಂಗ್ರೀಡಿಯೆಂಟ್ ಸರ್, ರೋಸ್ಮೆರಿ. ಈಗ ರೋಸ್ಮೆರಿನ ಒಂದು 5 kg ಹಾಕ್ತಾ ಇದೀವಿ. ಇದು ಕಲೋಂಜಿ ಸೀಡ್ಸ್. ಸೊ ನಮ್ಗೆ ಏನಂತ ಹೇಳಿದ್ರೆ ಕೂದಲು ಬೆಳೆಯೋದಕ್ಕೆ ಮೇನ್ ಕಾರಣ ಇದು ಒಂದು ಪಾತ್ರವನ್ನು ವಹಿಸುತ್ತೆ ಸರ್. ಅದನ್ನ ಹಾಕ್ತಾ ಇದೀವಿ. ಎಷ್ಟು ಕ್ವಾಂಟಿಟಿ ಸರ್? ಒಟ್ಟು ಎಲ್ಲ ಇದು 4 kg ಇದೆ. ಎಲ್ಲವೂ 4. ಇದು ಲಾವಂಚನ ಚೂರ್ಣ ರೂಪದಲ್ಲಿ ಮಾಡ್ಕೊಂಡಿದೀವಿ ಸರ್. ಲಾವಂಚ ಬೇರೆನ ಚೂರ್ಣ ರೂಪದಲ್ಲಿ ಮಾಡ್ಕೊಂಡು ಇವಾಗ ಏರ್ ಆಯಿಲ್ಗೆ ಹಾಕ್ತಾ ಇದೀವಿ. ಇದೊಂದು 3 kg ಇದೆ. ನಾವು ಕರ್ಬೇವಿನ ಒಂದು 10 kg ಕಲ್ಕ ತರನು ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಇವಾಗ ಸ್ವಲ್ಪ ಫ್ಲೇವರ್, ಇನ್ನು ಎಕ್ಸ್ಟ್ರಾ ಫ್ಲೇವರ್ ಅಡಿಷನಲ್ ಆಗ್ಲಿ ಅಂತ ಹೇಳ್ಬಿಟ್ಟು ಈಗ ಹಾಕ್ತಾ ಇದೀವಿ ಸರ್. ಮತ್ತೆ ನೋಡಿ ಎಲ್ಲದೇ ಕರ್ಬೇವು. ಹೌದು ಸರ್. ಕೊಬ್ಬರಿ ಎಣ್ಣೆ. ಹೌದು ಎಲ್ಲ ಕೂದಲಿಗೆ ಇದು ಪೂರಕ. ಹೌದು ಸರ್. ನಮಗೆ ಏನಂತ ಹೇಳಿದ್ರೆ ರಕ್ತ ಸಂಚಾರ ಆಗ್ಬೇಕು. ಕೂದಲು ಬೆಳಿಬೇಕು ಅಂದ್ರೆ ರಕ್ತ ಸಂಚಾರ ಆಗ್ಬೇಕು. ಆ ಸ್ಕ್ಯಾಲ್ಪ್ ಅಲ್ಲಿ ರಕ್ತ ಸಂಚಾರನ ಮಾಡ್ಲಿಕ್ಕೆ ಲವಂಗ ಮೇನ್ ಆಗುತ್ತೆ. ಆ ಲವಂಗನ ಹಾಕ್ತಾ ಇದೀವಿ ಸರ್. ಏನಂತ ಹೇಳಿದ್ರೆ ನಮ್ಗೆ ವಂಶ ಪಾರಂಪರ್ಯವಾಗಿ ನಮ್ ತಾತ ಮಾಡ್ತಿದ್ದ ಒಂದು ಆಯುರ್ವೇದವನ್ನ ನಾವು ಬೆಳೆಸ್ಬೇಕು ಅಂತ ಹೇಳಿ ಮನೆ ಎಲ್ಲಾರು ಸರ್, ಮಕ್ಳು ಮೊಮ್ಮಕ್ಳಿಂದ ಹಿಡಿದು ಎಲ್ಲರೂ ಆಯುರ್ವೇದ ಡಾಕ್ಟರ್ಗಳೇ. ಮತ್ತೆ ಈಗ ನೋಡಿ ಸರ್, ಇವರು ಮಾವನ್ ಮಗಳು, ಇವರು ಡಾಕ್ಟರ್ BAMS ಡಾಕ್ಟರ್ ಸರ್. ನೋಡಿ ಡಾಕ್ಟರ್ ಆಗಿ ಎಷ್ಟು ಖುಷಿ ಪಡ್ತಾರೆ. ಹೌದು ಸರ್. ಯಾಕಂದ್ರೆ ಇದ್ರದ್ದು ವ್ಯಾಲ್ಯೂ ಗೊತ್ತು. ಹೌದು. ಇದ್ರೂನು ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಓದಿರ್ತೀವಿ, ಸುಮ್ಮನೆ ಮೆಥಡ್ ಒಂದು ಓದಿರ್ತೀವಿ ಅಷ್ಟೇ, ಹೆಂಗ್ ಮಾಡೋದ್ ಗೊತ್ತಿರಲ್ಲ. ನಿಮ್ಮೆಲ್ಲಾ ಕ್ಲಾಸ್ಮೇಟ್ಸ್ ಅಲ್ಲಿ ನಿಮಗೊಂದು ಭಾಗ್ಯ ಇದು. ಹೌದು ಸರ್. ಅಲ್ಲ? ಹೌದು ಹೌದು. ಇದು ಇಷ್ಟೊತ್ತು ಕುದಿತಾ ಇರ್ಬೇಕು ಹಿಂಗೆ. ಹೌದು ಸರ್. ಎಲ್ಲ ಹಾಕಿದ ನಂತರ ಎಷ್ಟೊತ್ತು ಕುದಿಬೇಕಮ್ಮ? ಸರ್ ಮ್ಯಾಕ್ಸಿಮಮ್ ಒಂದು 3 hours ಕುದಿಬೇಕು ಸರ್. ಇದೆಲ್ಲ ಆದ್ಮೇಲೆ ಆಯಿಲ್ ರೆಡಿ ಆಗ್ಬೇಕು ಅಂದ್ರೆ ಹಾಕಿರ್ತೀವಲ್ವಾ, ಕಲ್ಕ ಎಲ್ಲ ಹಾಕಿರ್ತೀವಲ್ವಾ, ಆ ವಾಟರ್ ಎಲ್ಲ ಫುಲ್ ಅಬ್ಸರ್ವ್ ಆಗಿ ಪ್ಯೂರ್ ಆಯಿಲ್ ಬರ್ಬೇಕು ಅಲ್ಲಿ. ಹೇರ್ ಆಯಿಲ್ ರೆಡಿ ಆಗುತ್ತೆ. ಹೌದು ಸರ್. ಅದೇ ಬಣ್ಣ ನೋಡ್ಬೋದು ಸರ್. ಹೌದೌದು, ಬಣ್ಣ ಬರ್ತದೆ. ಈ ಕೆಂಚು ಕೂದಲೆಲ್ಲ ಇರುತ್ತಲ್ಲ ಸರ್. ಹೌದೌದು. ಸೊ ಅವರೆಲ್ಲ ಹಾಕಿದ್ರೆ ಸರ್ ಸತತವಾಗಿ ವಾರಕ್ಕೆ 2 ದಿನ ಹಾಕಿದ್ರೆ ಅವರಿಗೆ ಖಂಡಿತವಾಗ್ಲೂ ಒಂದು 6 times 7 times ಯೂಸ್ ಮಾಡೋಷ್ಟೇ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಸರ್. ಸರಿ, ಇನ್ನೇನು ನಮ್ಮ ಹೇರ್ ಆಯಿಲ್ ರೆಡಿ ಆಗ್ತಾ ಇದೆ ಅನ್ಬೇಕಾದ್ರೆ ಇದು ಲಾಸ್ಟ್ ಸರ್. ಇದು ಏನಂತ ಹೇಳಿದ್ರೆ ಆಲ್ಮಂಡ್ ಆಯಿಲ್. ಇದು ಬಾದಾಮಿನ ನಾವೇ ತಗೊಂಡು ಮಿಲ್ ಮಾಡಿಸಿ ಆಯಿಲ್ ನ ತೆಗ್ದಿರೋ ಅಂತದ್ದು ಸರ್. 5 ಲೀಟರ್ ಇದೆ. 5 ಲೀಟರ್ ಹಾಕಿದ್ವಿ. ಎಲ್ಲ ಹಾಕಿದ್ವಿ. ಇದು ಹಾಕಿದ ನಂತರ ನಮ್ಮ ಹೇರ್ ಆಯಿಲ್ ರೆಡಿ ಆಗಬೇಕು ಅಂದ್ರೆ ಇನ್ನೆಷ್ಟೊತ್ತು ಕಾಯ್ಬೇಕು ಸರ್? ಇನ್ನು 1 hour ಬಂದ್ಬಿಡುತ್ತೆ. ಬಂದ್ಬಿಡುತ್ತಾ? ಬಂದ್ಬಿಡುತ್ತೆ. ನಾವು ಸೋಸ್ಬಿಟ್ಟು ನೋಡ್ಬಿಡೋಣ. ಹೌದು ಹೌದು, ಖಂಡಿತವಾಗಿ ಸರ್. ಬನ್ನಿ. ವೀಕ್ಷಕರಿಗೆ 1 ತಾಸು ಆಯ್ತು ಇವಾಗ ಕುದಿಯಾಕತ್ತಿದೆ. ಈಗ ಇನ್ನೂ ಒಂದು 2 ಇಂಗ್ರೀಡಿಯೆಂಟ್ ಇದೆಯಮ್ಮ? ಹೌದು ಸರ್. ಇನ್ನ ಲ್ಯಾವೆಂಡರ್ ಇದೆ, ಲ್ಯಾವೆಂಡರ್ ಬಡ್ಸ್ ಇದೆ. ಇದೇನಕ್ಕೆ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಮೆಂಟಲಿ ಸ್ಟ್ರೆಸ್ ಆದಾಗ ಅಥವಾ ಏನು ತುಂಬಾ ಮೈಗ್ರೇನ್ ಇದೆಲ್ಲ ಈ ಫ್ರಾಗ್ರೆನ್ಸ್ ನಿಮ್ಗೆ ಏನಂತಾರೆ ನ್ಯಾಚುರಲ್ ನಮ್ಗೆ ಥೆರಪಿ ತರ ವರ್ಕ್ ಮಾಡುತ್ತೆ. ಹಂಗಾಗಿ ಲ್ಯಾವೆಂಡರ್ ನ ಹಾಕ್ತಾ ಇದೀವಿ. ಲ್ಯಾವೆಂಡರ್ ಸರ್ 1 kg ನಮ್ಗೆ 4000 ಅರೌಂಡ್ ಬೀಳುತ್ತೆ. ಬಾಬಾ ಎಷ್ಟು ಕೆಜಿ ಹಾಕ್ತಿದ್ರಿ ಸರ್? ಇವಾಗ ಒಂದು 3 kg ಹಾಕ್ತಾ ಇದೀವಿ.
12,000. ಹಾ ಮೈಂಡ್ ನ ಕ್ಲಾಮ್ನೆಸ್ ಮಾಡುತ್ತೆ ಸರ್. ಹೌದೌದು. ಹಾ ಇವಾಗ ಇದು ಹೇರ್ ಆಯಿಲ್ ಹಾ ಸರ್. ಎಲ್ಲ ಆಗಿದೆ. ಹಾ ಸರ್. ನಮ್ಗೆ ಏನ್ ಬೇಕಾಗಿದ್ದು 1 hour ಆಯ್ತು ಇವಾಗ. ಹೌದು ಸರ್. ಇವಾಗ ಇದು ಏನ್ ಮಾಡ್ಕೊಳ್ಳೋದು ಸರ್? ಇವಾಗ ಶೋಧನಾ ಕ್ರಿಯೆ ಅಂದ್ರೆ ಇದನ್ನೆಲ್ಲ ನಾವು ಫಿಲ್ಟರ್ ಮಾಡ್ಕೊಂಡ್ಬಿಟ್ರೆ ಎಣ್ಣೆ ರೆಡಿ ಆಗ್ಬಿಡ್ತದೆ. ಹೌದೌದು, ಎಣ್ಣೆ ರೆಡಿ ಆಗ್ಬಿಡುತ್ತೆ. ನಡೀತು, ಮುಗೀತು. ಹಾ ಸರ್, ಇದು ನೀವು ಕಲರ್ ನೋಡ್ತಾ ಇರ್ಬೋದು, ಅಂದ್ರೆ ಎಷ್ಟು ಬ್ಲಾಕ್ ಇದೆ, ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಆ ಕಲರ್ ಅಲ್ಲೇ ಗೊತ್ತಾಗುತ್ತೆ. ಇದೇನಂತ ಹೇಳಿದ್ರೆ ಸರ್, ಈ ಗ್ರೇ ಹೇರ್ ಬೇಗ ಬರೋದನ್ನ ಅವಾಯ್ಡ್ ಮಾಡುತ್ತೆ ಸರ್. ಅಂತೂ 38 ತಾಸು ಹೌದು ಸರ್. ಕಡೆ ಹಂತಕ್ಕೆ ಬಂದಿದ್ವಿ ಇಲ್ಲಿ. ಹೌದು. ನಿಮ್ಮ ಪೇನ್ ಆಯಿಲ್, ಹೇರ್ ಆಯಿಲ್ ರೆಡಿ ಆಯ್ತು. ಹಾ ಸರ್. ನೀವು ಹೇಳ್ಬೇಕು, ಇದು ಬಂದು ಹೇರ್ ಆಯಿಲ್ ಅಲ್ಲ? ಹೌದು ಸರ್, ಇದು ಏರ್ ಆಯಿಲ್, ಇದು ಪೈನ್ ಆಯಿಲ್. ಈ ರೀತಿ ಸೋಸ್ಕೊಂಡ್ ಆಗಿರ್ತದೆ. ಹೌದು. ಇದು ನೀವು ಬಾಟ್ಲಲ್ಲಿ ಹಾಕಿ ಸಪ್ಲೈ ಮಾಡ್ತೀರಾ. ಹೌದು ಸರ್. ಅದ್ರ ಹೆಸರು ನೇಚರ್ಸ್ ವೇನ್ ಅಂತ ಇಲ್ಲಿದೆ, ನೇಚರ್ಸ್ ವೇನ್. ಓಕೆ, ಸೊ ಇದು ನೀವು ನಂಬರ್ ಡಿಸ್ಪ್ಲೇ ಮಾಡಿದ್ರೆ ಕಾಲ್ ಮಾಡಿದ್ರೆ ನೀವು ಹೌದು ಸರ್, ಅವ್ರು ಕಾಲ್ ಮಾಡಿದ್ರೆ ಅಥವಾ ಅವ್ರಿಗೆ ಏನಾದ್ರು ಕಸ್ಟಮೈಸ್ ಬೇಕಂದ್ರೆ ಎಲ್ಲಾ ರೀತಿನೂ ನಾವು ಪ್ರೊವೈಡ್ ಮಾಡ್ತೀವಿ. ನೀವು ಫೋನ್ ಮಾಡ್ಕೊಂಡು ನೀವು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ. ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಆತರ ಎಲ್ಲ ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಅವ್ರಿಗೆ ಇದ್ ಮಾಡ್ತೀವಿ. ಸೊ ಇವರು ಆಯುರ್ವೇದ ಎಕ್ಸ್ಪರ್ಟ್, ಸುಮಾರು ನೋಡಿ ಅವ್ರು ಅಲ್ಲಿದ್ದಾರೆ. ಹೌದು ಸರ್. ಮತ್ತೆ ಇಲ್ಲಿ ನಿಮ್ಮ ಮಗಳು ಸರ್, ಅವಳು ಹೆಚ್ಚಿನದಾಗಿ ಮಾಹಿತಿ ಕೊಡ್ತಾಳೆ. ನೇಚರ್ಸ್ ವೈನ್ ಬಗ್ಗೆ ಅವಳು ನಿಮ್ಗೆ ಹೇಳ್ತಾಳೆ ಸರ್. ಭೂಮಿಕಾ ಅಂತ. ಭೂಮಿಕಾ ಸರ್. ಏನೇನಿದೆ ಪ್ರಾಡಕ್ಟ್ಸ್ ಸರ್? ಕಂಪ್ಲೀಟ್ ಆಗಿ ನಮ್ದು ಸ್ಕಿನ್, ಹೇರ್ ಕೇರ್, ವೆಲ್ನೆಸ್ ಟೀ, ಪೇನ್ ರಿಲೀಫ್. ಈಗ ಹೆಂಗೆ ನಾವು ಪೇನ್ ಆಯಿಲ್ ಮತ್ತೆ ಹೇರ್ ಆಯಿಲ್ ಮಾಡಿದ್ವು, ಅದಲ್ದಲೆ ನಮ್ದು ಕಂಪ್ಲೀಟ್ ಸ್ಕಿನ್ ಕೇರ್ ಬರುತ್ತೆ ಸರ್. ಫೇಸ್ ಕ್ರೀಮ್ ಇಂದ ಹಿಡ್ದು ಲಿಪ್ಸ್ಟಿಕ್ಸ್ ಇಂದ ಹಿಡ್ದು ಸೊ ಕಂಪ್ಲೀಟ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಿಗುತ್ತೆ. ಮತ್ತೆ ಇಲ್ಲಿ ನೇಚರ್ಸ್ ವೈನ್ ಅಲ್ಲಿ ಸ್ಪೆಷಾಲಿಟಿ ಏನಂದ್ರೆ ನಾವು ಜಸ್ಟ್ ಡೈರೆಕ್ಟ್ ಆಗಿ ನಾವು ಪ್ರಾಡಕ್ಟ್ಸ್ ಗಳು ಮಾಡಿಲ್ಲ, ಕಸ್ಟಮರ್ಸ್ ಡಿಮ್ಯಾಂಡ್ ಮೇಲೆ ನಾವು ಪ್ರಾಡಕ್ಟ್ಸ್ ಗಳು ಮಾಡಿದ್ವಿ. ಇವಾಗ ಅವರು ಒಂದು ಫೇಸ್ ಕ್ರೀಮ್ ಅಂತ ತಗೊಂತಾರೆ, ತಗೊಂಡ್ಮೇಲೆ ಮ್ಯಾಮ್ ನಾನು ಫೇಸ್ ಕ್ರೀಮ್ ಏನೋ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಮಾಯಿಶ್ಚರೈಸರ್ ಬೇಕನ್ನೋದಾಗ್ಲಿ, ಸನ್ಸ್ಕ್ರೀನ್ ಬೇಕನ್ನೋದಾಗ್ಲಿ, ಅವ್ರ ಡಿಮ್ಯಾಂಡ್ ಮೇಲೆ ನಾವು ಈ ತರ ಮಾಡಿದೀವಿ. ಸೊ ಅದೇ ತರ ನಮ್ದೊಂದು 30,000+ ಫ್ಯಾಮಿಲಿ ಇದೆ ಸರ್, ನೇಚರ್ಸ್ ವೇನ್ ಅಂತಾನೆ. ಹೌದಾ? ಹಾ ಸರ್, 5 ವರ್ಷದಲ್ಲಿ 30,000+ ಫ್ಯಾಮಿಲಿ ಇದೆ. ಒಬ್ಬ ಅಷ್ಟು ಜನ ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಈಗ. ಆಮೇಲೆ ಅವ್ರು ಹೇಳ್ತಿರೋ ಸೊಲ್ಯೂಷನ್ಸ್ ಎಲ್ಲ ಆಯುರ್ವೇದಿಕ್ ಸೊಲ್ಯೂಷನ್ಸ್. ನೀವು ಮತ್ತೆ ಬೇರೆ ಅನ್ಕೋಬೇಡಿ, ಕಾಸ್ಮೆಟಿಕ್ ಅಂದ್ರೆ ಇದು ಅಲ್ಲ, ಕೆಮಿಕಲ್ ಅಲ್ಲ. ಹಾ ಸರ್, ಇವಾಗ ನಾವು ಹೆಂಗೆ ಪ್ರಿಸರ್ವೇಟಿವ್ಸ್ ಹಾಕಿದ್ರೇನೆ ಅದೇ ಕಾಸ್ಮೆಟಿಕ್ಸ್ ಗೆ ಹೆಂಗೆ ಕೆಮಿಕಲ್ ಆಗುತ್ತೆ ಅಂತ ನಮ್ಮ ಫಾರ್ಮುಲೇಷನ್ ಪ್ರಿಸರ್ವೇಟಿವ್ ಇಲ್ದಲೇನೆ ಮಾಡ್ತಾ ಇದ್ದೀವಿ ನಾವು. ಇಂಥ ಜ್ಞಾನ ಇರೋರ ಕಡೆನೆ ನಾವು ತಗೋಬೇಕು ಆಕ್ಚುಲಿ ಪ್ರಾಡಕ್ಟ್ಸ್ ನ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅಧ್ಯಯನ ಮಾಡಿ ರಿಸರ್ಚ್ ಮಾಡಿ ಆಮೇಲೆ 3 ತಲೆಮಾರು ಇದನ್ನ ಇದೇ ಕೆಲಸ ಮಾಡ್ತಿರೋದು. ಹಾಗಾಗಿ ನಾವ್ ಇಲ್ಲಿ ಬಂದಿದ್ದೀವಿ ಬೆಂಗಳೂರಿಂದ. ಅದ್ಭುತವಾಗಿ ನಮಗೆ ಪ್ರಕ್ರಿಯೆ 2 ದಿನ ತೋರಿಸಿದ್ರಿ, ಇವಾಗ ನೋಡಿದೀವಿ. ಒಳ್ಳೇದಾಗ್ಲಿ. ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ವೀಕ್ಷಕರೇ, ವೆಬ್ಸೈಟು ಇದೆ. ಆರಾಮಾಗಿ ಕಾಲ್ ಮಾಡಿ ನಿಮ್ಗೆ ಏನ್ ಬೇಕು ಡಿಸ್ಕಸ್ ಮಾಡಿ ತಗೊಳ್ಳಿ. ಒಳ್ಳೇದಾಗ್ಲಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.